ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಕಮಲಾಬಾಯಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಆದ್ದರಿಂದ ಏನಪ್ಪ ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಆದ್ದರಿಂದ ನಿನ್ನೆ ಜಾಗರಣೆ ಇರೋರು ಜಾಗರಣೆ ಇದ್ದರು, ದೇವಸ್ಥಾನಕ್ಕೆಲ್ಲ ನೈಟೇ ಹೋಗಿ ಬಂದುಬಿಟ್ಟಿರ್ತಾರೆ. ನಿನ್ನೆ ಹೋಗೋಕ್ಕಾಗಲಿಲ್ಲ, ಪಾಪು ಇದ್ದಿದ್ದ ಕಾರಣ. ಆದ್ದರಿಂದ ನಾನು ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ನಾನು ಇವತ್ತು. ನನ್ನ ಮಗಳಿಗೆ ಡೆಪಾಸಿಟ್ ಮಾಡಬೇಕಾಗಿತ್ತು. ಮಗಳ ಹೆಸರು ಮಾಡ್ತಾಯಿದ್ದೀನಿ. ಆದ್ದರಿಂದ ಹೊಸ ಸ್ಕೀಮ್ ಏನಾದರೂ ಬಂದಿದೆಯಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ಸುಕನ್ಯಾ ಸಮೃದ್ಧಿ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಸೇವಿಂಗ್ಸ್ ಮಾಡಿದ್ರೆ ಒಳ್ಳೇದಲ್ವಾ? ಅದರಿಂದ ಹೋಗಿ ಕೇಳಿದೆ ನಾನು. ಇಲ್ಲ, ಯಾವ ಹೊಸ ಸ್ಕೀಮು ಬಂದಿಲ್ಲ ಅಂತ ಹೇಳಿದ್ದಾರೆ. ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು, ನಮ್ಮ ಅಕ್ಕ, ನಮ್ಮ ಪಾಪು, ನನ್ನ ಮಗ ಎಲ್ಲ ಹೋಗ್ತಾಯಿದ್ದೀರಿ. ಹೊರಗಡೆ ಸಿಗೋಣ. ಈ ರೀತಿ ಸಿಂಪಲಾಗಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೀರಿ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀರಿ. ತುಂಬಾ 2 ಕಣ್ಣು ಸಾಲದು ಆ ರೀತಿ ಕಟ್ಟಿದ್ದಾರೆ. ಮುಂಚೆ ಹೇಗಿತ್ತಂದರೆ ಒಂದು ಸಣ್ಣದಾಗಿ ಪುಟ್ಟ ಗಣೇಶ ದೇವಸ್ಥಾನ ಇದ್ದಿದ್ದು. ಈಗ ತುಂಬಾ ಡೆವಲಪ್ ಮಾಡಿದ್ದಾರೆ. ಇದು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ವೈಟ್ ಫೀಲ್ಡ್ ಬಸ್ ಸ್ಟಾಪ್ ಹತ್ರ ಯಾರು ಬೇಕಾದರೂ ಹೇಳ್ತಾರೆ. ಅದು ನಮಗೂ ಕಾಣುತ್ತೆ ಎಲ್ಲಿದೆ ಅಂದ್ಬಿಟ್ಟು. ಇದು ಫಸ್ಟು ಗಣೇಶ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಇದೆ, ಶಿವ ಪಾರ್ವತಿ ಇದ್ದಾರೆ, ಆಂಜನೇಯ ಇದ್ದಾನೆ, ನವಗ್ರಹ ಇದೆ, ಮತ್ತು ನಾಗದೇವತೆ ಇದೆ. ಈ ಎಲ್ಲ ಪ್ರತಿಯೊಂದು ದೇವರು ಇಲ್ಲೇ ಕಾಣ್ತಾರೆ ನಮಗೆ. ಒಂದು ಸರಿ ಬಂದು ನೀವು ವಿಸಿಟ್ ಮಾಡಿ ಹೋಗಿ. ನಿಮಗೂ ನೋಡಬೇಕು ಅನಿಸುತ್ತೆ. ತುಂಬ ಡೆವಲಪ್ ಮಾಡಿದ್ದಾರೆ. ಬಸ್ ಸ್ಟಾಪ್ ಹತ್ರನೇ ಇರೋದು. ನಾವು ಕೂಡ ಆಗಾಗ ಹೋಗ್ತಾ ಇರ್ತೀರಿ. ವೈಟ್ ಫೀಲ್ಡ್ ಹತ್ರ ಇರೋದಿದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕೆತ್ತನೆ ಇದು ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ 30 ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಾನೇ ಇದ್ದೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಕ್ಸ್ಟ್ರಾ ಅರ್ಚನೆ ಏನಾದರೂ ಮಾಡಿಸ್ಬೇಕಂದ್ರೆ ಹೊರಗಡೆ ಟೋಕನ್ ಕೊಡ್ತಾರೆ. ನಾವು ಕೇಳಿ ತಗೊಂಡು ಪೂಜಾರಿ ಹತ್ರ ಕೊಟ್ಟರೆ ಅವರು ಮಾಡಿಸ್ಕೊಡ್ತಾರೆ. ಒಂದು ಸರಿ ನೀವು ಬಂದು ನೋಡ್ಕೊಂಡೋಗಿ. ತುಂಬಾ ಚೆನ್ನಾಗಿರುತ್ತೆ. ಸುತ್ತಾಡ್ಕೊಂಡು ಹೋಗೋ ಥರನೇ ಇರುತ್ತೆ ನೋಡಿ. 2 ಕಣ್ಣು ಸಾಲದು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ. ನಾನು ನೋಡ್ತಾನೇ ಇರಬೇಕನ್ನಿಸ್ತಾ ಇದೆ. ಆದರೆ ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಚೆನ್ನಾಗಿರುತ್ತೆ ದೇವಸ್ಥಾನ. ಹೊರಗಡೆ ಪ್ರಸಾದ ಎಲ್ಲ ಕೊಡ್ತಾರೆ. ಬಂದು ನೋಡಿಕೊಂಡು ಹೋಗ್ಬೋದು. ಹಬ್ಬಗಳ ಟೈಮಲ್ಲಿ ತುಂಬ ವಿಶೇಷ ನಡೆಯುತ್ತೆ. ಇಲ್ಲಿ ತುಂಬ ಅಲಂಕಾರ ಎಲ್ಲ ಮಾಡ್ತಾರೆ. ನಾನು ಇವಾಗ ಈ ಫೋಟೋ ತೋರಿಸ್ತೀನಿ ನೋಡಿ. ಆ ಥರ ಇತ್ತು, ಇವಾಗ ಈ ಥರ ಇದೆ. ತುಂಬಾ ಡೆವಲಪ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇದ್ದಿದ್ದು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಇದ್ದಿದ್ದು. ಈಗ ಈ ರೀತಿ ಆಗಿದೆ. ಈಗ ನೋಡಿಕೊಂಡು ನಾವು ನವಗ್ರಹ ಸುತ್ತಕೊಂಡು ಹೊರಗಡೆ ಬಂದಿದ್ದೀರಿ. ಹೊರಗಡೆ ಇದೆ ನವಗ್ರಹ ಸುತ್ತೋದು. ಅದಾದ ನಂತರ ನಾವು ಪ್ರಸಾದ ತಿನ್ನೋಕೆ ಬಂದಿದ್ದೀರಿ. ಈಗ ಹೊರಗಡೆ ಬಂದು ಪ್ರಸಾದ ತಿಂತಾಯಿದ್ದೀರಿ. ದಿನ ಬೇರೆ ಬೇರೆ ಪ್ರಸಾದಗಳು ಕೊಡ್ತಾನೆ ಇರ್ತಾರೆ. ತುಂಬಾ ಟೇಸ್ಟಾಗಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ದಿನ ಪ್ರಸಾದ ಮಾಡ್ತಾರೆ ಅನಿಸುತ್ತೆ. ಯಾವಾಗ ಹೋದ್ರೂ ಪ್ರಸಾದ ಇಲ್ಲ ಅಂತ ಹೇಳಲ್ಲ. ಹೊರಗಡೆ ಬಂದರೆ ನನ್ನ ಮಗ ಪಾನಿಪುರಿ ತಿನ್ನೋ ಗಂಟ ಬಿಡೋದೇ ಇಲ್ಲ. ಪಾನಿಪುರಿ ಕೊಡಿಸು ಮಮ್ಮಿ ಅಂತ ಇರ್ತಾನೆ. ಅವನಿಗೋಸ್ಕರ ನಾವು ಪಾನಿಪುರಿ ತಿಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಾನು ಇದು ಅಪ್ಲೋಡ್ ಮಾಡಿದ್ದೆ. ತುಂಬ ಟೇಸ್ಟಾಗಿರುತ್ತೆ. ಬಂದು ತಿಂದ್ಬಿಟ್ಟು ಹೋಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಜೊತೆ ಒಳ್ಳೆ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊತೀನಿ. ನಾಳೆ ಮತ್ತೆ ನಾನು ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.